ಸೈಡ್ ಬರ್ರಿ ಯಾಕಂದ್ರೆ ಹೋಗೋದಿಲ್ಲ ವಾಕ್ ಬರ್ರಿ ಸರ್ ವಿಡಿಯೋ ಮಾಡ್ಕೇರಿ ಮಾಡ್ರಿ ಮಾಡಿ ಒಂದು ಫ್ರೇಮ್ ಹಾಕೊಂಡ್ಬಿಡ್ತಾರೆ ರೆಡಿ ಇರ್ತದೆ ಬಲ್ಡೋಟ ಕಾರ್ಖಾನೆ ವಿರುದ್ಧ ಈಗ ಕುರಿಗಾಹಿಗಳು ಅಕ್ಷರಶಃ ರೊಚ್ಚಿಗೆದ್ದಿರುತ್ತಾರೆ. ಯಾಕಂದರೆ ಕಳೆದ 2 ದಿನಗಳಿಂದಲೂ ಕೂಡ ಇಲ್ಲಿ ಬಲ್ಡೋಟ ಕಾರ್ಖಾನೆಯ ಒಳಗಡೆ ಏನಿದೆ ಅಲ್ಲಿ ಕೆರೆಯಲ್ಲಿ ನೀರಿಗೆ ಅವಕಾಶ ಕೊಡಬೇಕಂತ ಹೇಳಿ ಸಾಕಷ್ಟು ಕುರಿಗಾಹಿಗಳು ರೈತರು ಪ್ರತಿಭಟನೆ ಮಾಡಿದ್ದು. ಸದ್ಯ ನಾವೀಗ ಕಾರ್ಖಾನೆಯ ಮುಂಭಾಗದಲ್ಲಿ ನೋಡ್ತಿರ್ಬೋದು. ನಿನ್ನೆಯಿಂದಲೂ ಕೂಡ ಕಾರ್ಖಾನೆಯ ಒಳಗಡೆ ಏನಿದೆ ಆ ಕೆರೆಯಲ್ಲಿ ಜಾನುವಾರುಗಳಿಗೆ ನೀರು ಕುಡಿಯೋಕ್ಕೆ ಅವಕಾಶ ಕೊಡಬೇಕಂತ ಹೇಳಿ ಸಾಕಷ್ಟು ಮನವಿ ಮಾಡಿದ್ರು ಕೂಡ ಈ ಬಲ್ಡೋಟ ಕಾರ್ಖಾನೆಯ ಸಿಬ್ಬಂದಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ನಿನ್ನೆಯಿಂದ ನಿರಂತರವಾಗಿ ಬಲ್ಡೋಟ ಕಾರ್ಖಾನೆಯ ಒಳಗಡೆ ನೀರು ಕುಡಿಯೋಕ್ಕೆ ಇಲ್ಲಿ ಕಾರ್ಖಾನೆಯ ಸಿಬ್ಬಂದಿ ಅವಕಾಶ ಮಾಡಿಕೊಡ್ಬೇಕು ಸರ್ ದನ ನೀರು ಕುಡಿಯೋಕೆ ಹೊಂಟದ್ವಿ ರೀ. ಇವರು ಸೆಕ್ಯೂರಿಟಿಯವರು ಬಿಡಲಿಲ್ಲ. ಇವರು ರೈತರೆಲ್ಲರೂ ಕುರಿದಂದವ್ರು ಎಲ್ಲರೂ ಕಲ್ತು ಒಳಗೆ ಹೋಗ್ಸಕ್ಕೆ ಹೋದರು. ಅವರು ಸೆಕ್ಯೂರಿಟಿಗೆ ಬಿಟ್ಟು ಬಡ್ಸಕತ್ತಿ ಬಿಟ್ರಿ. ಆಮ್ಯಾಗ ಪೊಲೀಸರು ಬಂದು ಸರ್ಕಂದ್ರೆ ದನ ಒಳಗೆ ಹೋಯ್ತು. ನಮ್ಮ ಕುರಿ ಕಾಯರ್ನ ದೇವಪ್ಪನ ಬಡ್ದ ಕುರಿ ಕಾಯರ್ನ ದನ ಕಾಯರ್ನ ಬಡ್ದ. ಕೆರೆ ಗೌರ್ಮೆಂಟ್ ಕೆರೆ ರೀ, ನಮಗೆ ಸಂಬಂಧಪಟ್ಟದ್ದು ರೀ, ನಮಗೆ ಸಂಬಂಧಪಟ್ಟದ್ದು ರೀ. ಅದು ದಬ್ಬಾಳಿಕೆ ಮಾಡ್ತಾರೆ ಸರ್, ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸರ್. ಇವಾಗ ಆಸ್ಪತ್ರೆಗೆ ಹೋಗ್ಯಾರ ಸರ್ ಅವರು. ಎಷ್ಟು ಜನ ಟೋಟ್ಲಿ ಇಲ್ಲಿ ಒಂದು 1500 ಕುರಿ ಆಗ್ತಾವ್ರಿ, ದನ ಹಾಕೋರು ಜಾಸ್ತಿನ ಅದಾವ್ರಿ. ಪಕ್ಕದ ಹಳ್ಳಿ ಎಲ್ಲರೂ ಇಲ್ಲೇ ನೀರು ಕುಡಿಸೋದು, ಭಾಳ ಹಾಕಾವ್ ಸರ್. ಏನಾಗೈತಿ ಇವತ್ತು ನೋಡ್ರಿ, ನಾವು ಸಂತಿಗೆ ಹೋಗಿದ್ವಿ. ಸಂತಿಗೆ ಬರ್ಬೇಕಾದ್ರೆ ಇಲ್ಲಿ ನಾವು ಮುದ್ದಾವಳಿಗೆ ನಾವು ಹೋಗ್ತಾಯಿದ್ವಿ. ಇಲ್ಲಿ ಕುರಿ ದನ ಎಲ್ಲ ಓಡಾಡ್ತಿದ್ವು, ನಾನು ನೋಡಿದೆ. ಎಲ್ಲ ಸೆಕ್ಯೂರಿಟಿ ಕುರಿಯಾರನ್ನೆಲ್ಲರನ್ನೂ ಕುರಿಯ ದನ ಎಲ್ಲರನ್ನೂ ಹೊಡೆಯೋದು ಬಡಿಯೋದು ಮಾಡ್ತಾಯಿದ್ರು. ನಾವು ಬಂದು ಕೈ ಜೋಡಿಸಿದ್ವಿ ಸರ್ ಅವ್ರ ಜೊತೆಗೆ. ಈ ಥರ ಮಾಡಬೇಡ್ರಿ ಅಂತ ಹೇಳಿದ್ದಕ್ಕೆ ಅದರಲ್ಲಿ ಒಂದು 4 ಮಂದಿನ ಬಡಿದ್ರು ಸರ್. ಅದರಲ್ಲಿ ಬಡಿಯೋದ್ರಾಗ ಅವತ್ತಿಗೆ ಆಸ್ಪತ್ರೆ ಸ್ವಲ್ಪ ಪೆಟ್ಟಾಯಿತು, ಅದು ದೇವಪ್ಪ ಅಣ್ಣಗಂತ. ಅದನ್ನು ಆಸ್ಪತ್ರೆಗೆ ಹಾಕ್ಕೊಂಡು ಹೋದ ಸರ್. ಆಮೇಲೆ ಪೊಲೀಸರು ಬಂದಮೇಲೆ ಸ್ವಲ್ಪ ಇದು ನಿಧಾನ ಆಯಿತು. ಅದಾದ್ರೂ ರೈತರ ಮೇಲೆ ಕುರಿಯಾರ ಮೇಲೆ ಯಾರು ಬಂದ್ರೂ ಅವ್ರನ್ನ ಇದನ್ನು ಮಾಡಿದ್ದಾರೆ ಸರ್. ಬಡಿದ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇವರು ಬರೀ ಇದನ್ನ ಮಾಡ್ಕೊಂತ ಹೋದರೆ ನಾವು
ಅಲ್ಲ ಕೆರೆಯಾಗಲ್ಲಿ ಅವಕಾಶ ಕೊಡ್ಬೇಕಂತ ಹೌದು ಸರ, ಈಗ ನಾವು ಅವಕಾಶ ಕೊಡಲೇಬೇಕು ಸರ. ಈಗ ನಾವು ಕುರಿ ದನ ರೈತರು ಎಲ್ಲಿ ಬದುಕನ ಮೊದ್ಲಿಂದನ. ನೀರು ಕುಡಿತಾ ಹೌದು ಸರ, ಈ ಕುರಿ ಮಾಯಿಲ್ದು ದನ ಕುರಿ ಎಲ್ಲಿ ಅಂತ ಕುಡಿಬೇಕು ಸರ್ ಅವು. ಆ ಕೆರೆ ಐತೆ ಅಂತ ನಾವು ಬರ್ತೀವಿ, ಇಲ್ಲಾದ್ರೆ ನಾವು ಯಾಕೆ ಬರಂದಿ? ಈಗ ಅದು ಇದಕ್ಕೆ ಎಲ್ಲ ಇವರು ಅತಿ ದೌರ್ಜನ್ಯ ಮಾಡಕಂತಾರೆ. ಏನೋ ನಾವು ನೀರು ಕುಡ್ಸ್ಕೊಂಡು ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ. ಒಂದು ಸರ ಸುತ್ತಮುತ್ತ ಹಳ್ಳಿ ಒಂದ್ರಲ್ಲಿ ಏನೊಂದು 10,000 ಕುರಿ, ಮತ್ತೊಂದು 10,000 ದನ ಎಲ್ಲ ಕಡೆಗೂ ಇಲ್ಲೇ ಬರ್ತಾವೆ ಸರ. ಹಾಂ, ಕೊಪ್ಪಳ ಪ್ಲಾಟ್ ಐತೆ ಅಂತಂದು ಎಲ್ಲ ಸ್ವಲ್ಪ ಗಟ್ಟಿ ಜಾಗ ಐತೆ ಅಂತ ಮಳೆಗಾಲದಿಂದ ಇಲ್ಲಿಗೆ ಬರ್ತಾರ. ಈಗ ಇಲ್ಲೇ ಸ್ವಲ್ಪ ಜಾಗ ಐತೆ, ಅದನ್ನೂ ಬಿಡ್ತಾ ಇಲ್ಲ. ಹಿಂಗೆ ಮಾಡಿದರೆ ನಾವು ಹೆಂಗೆ ಜೀವನ ಮಾಡಿದ್ರೆ ರೈತರು, ಕುರಿಯರು, ದಂದಾರು. ಈ ಕನ್ನಡದವ್ರು ಏನು ಬಡದಾರ ಹೊರಗಿನವ್ರೆಲ್ಲ ಇವರು ಕರ್ನಾಟಕ ಸರ. ಹಾಂ, ಅವರು ಅದಾರ ಸರ. ಹಾಂ, ಎಲ್ಲ ಕಡೆದವ್ರು ಅದಾರ. ಅವ್ರು ಸೆಕ್ಯೂರಿಟಿ ಗಾರ್ಡ್ ಸರ್. ಬಡ್ದು ಅವರು ಒಬ್ಬರು ಬಡಿಸೋದು, ಒಬ್ರು ಹಿಂದೋಗೋದು, ಈ ಥರ ಮಾಡ್ತಾ ಇದ್ದಾರೆ. ಹಾಂ, ಹಿಂದಿನೂ ಮಾತಾಡ್ದ ಸರ, ಕನ್ನಡನೂ ಮಾತಾಡಿದಾರ ಸರ್. ಎಲ್ಲ ಕಡೆಯಿಂದ ಅದಾರ ಅವ್ರು. ಈ ಕಡೆ ಬರಲ್ಲ, ಆಚೆ ಕಡೆ ಸರಿ.